ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MGR ಕಿಚನ್ಗೆ ಸ್ವಾಗತ. ನಾವಿವತ್ತು ಶೇಂಗಾ ಮಸಾಲ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೀವಿ. ಇದು ಒಳಗಡೆ ಫುಲ್ ಸಾಫ್ಟ್ ಆಗಿ ಮ್ಯಾಲೆ ಭಾಳ ಕ್ರಿಸ್ಪಿಯಾಗಿ ಬರುತ್ತೆ ಈ ಶೇಂಗಾ ರೊಟ್ಟಿ. ಹಾಗಂದ್ರೆ ಈ ಶೇಂಗಾ ಮಸಾಲೆ ರೊಟ್ಟಿನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಶೇಂಗಾ ಮಸಾಲ ರೊಟ್ಟಿ ಮಾಡೋಕೆ ಫಸ್ಟ್ ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿವಿ. ಒಂದು ದೊಡ್ಡ ಬೌಲಲ್ಲಿ ಒಂದು 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿವಿ. ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡೆ ಹಾಕೊಳಕತ್ತೀವಿ. ಮೀಡಿಯಮ್ ಸೈಜಿಂದ ಒಂದು 3 ಉಳ್ಳಾಗಡ್ಡಿನ ಈ ರೀತಿ ಉದ್ದುದಕ್ಕೆ ತೆಳಗೆ ಹೆಚ್ಕೊಂಡಿವಿ. ಅದನ್ನು ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಟ್ಟಿದ್ದು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ್ದು ಹಸಿಮೆಣ್ಸಿನ್ಕಾಯಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದು ಯೂಸ್ ಮಾಡ್ಕೋಬೋದು ಅಥವಾ ಮೆಣಸಿನ್ಕಾಯಿನಾರ ಹಾಕೋಬೋದು ಕಟ್ ಮಾಡಿ. ಆದರೆ ಆದಷ್ಟು ಈ ಮಸಾಲೆ ರೊಟ್ಟಿಗೆಲ್ಲ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಅನಿಸ್ತದೆ. ಆಮೇಲೆ ಹಸಿ ಕೊಬ್ಬರಿ ತೆಗೆದಿಟ್ಕೊಂಡಿದ್ದು, ಕೊತ್ತಂಬರಿ ಸೊಪ್ಪು, ಮೇನ್ ಇದಕ್ಕೆ ಶೇಂಗಾ ಮಸಾಲ ರೊಟ್ಟಿಗೆ ಶೇಂಗಾ ಕಾಳನ್ನ ಏನು ಮಾಡಿವಿ ಹುರಿದು ಸಿಪ್ಪಿ ತೆಗೆದು ಆಮೇಲೆ ಈ ರೀತಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿವಿ. ಪೂರ್ತಿ ಸ್ವಚ್ಛಂಗೆ ಸಿಪ್ಪಿ ತೆಗಿಯೋಕೆ ಹೋಗಿಲ್ಲ, ಯಾಕಂದರೆ ಸಿಪ್ಪಿ ಒಳಗೂ ಅದ್ರಾಗ ಕೆಲವೊಂದು ವಿಟಮಿನ್ಸ್ ಇರ್ತಾವೆ. ಶೇಂಗಾನ ಹುರಿದು ಈ ರೀತಿ ಪೂರ್ತಿ ಪುಡಿ ಮಾಡ್ಕೊಳಂಗಿಲ್ಲ, ಈ ರೀತಿ ಅವಳು ಪುಡಿ ಮಾಡ್ಕೋಬೇಕು. ಶೇಂಗಾನು ಅಷ್ಟೇ ಒಂದು ಸಣ್ಣ ಬೌಲೇ ಒಂದು ಬೌಲ್ ತೊಗೊಂಡಿದ್ವಿ. ತೊಗೊಂಡು ಅವನ್ನ ಹುರಿದು ಈ ರೀತಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ವಿ. ನೆಕ್ಸ್ಟು ಒಂದು 2 ಸ್ಪೂನಷ್ಟು ಎಳ್ಳು, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಒಂದು 2 ಸ್ಪೂನು ಜೀರಿಗೆ. ಫಸ್ಟಿಗೆ ಒಣ ಹಿಟ್ಟೊಳಗೆ ಇದೆಲ್ಲ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕಲಿಸ್ಕೋಬೇಕು. ಇದನ್ನು ಈ ಹಿಟ್ಟನ್ನ ಬಿಸಿನೀರೊಳಗೆ ಕಲಿಸ್ಕೋಬೇಕು. ಅದು ತಾಲಿಪಟ್ಟಿಗೆ ಯಾವುದಾಗಲಿ ಮಸಾಲೆ ರೊಟ್ಟಿ ಆಗಲಿ ನಾರ್ಮಲ್ ತಣ್ಣೀರು ಹಾಕೊಳ್ಳೋಕ್ಕಿಂತ ಬಿಸಿನೀರು ಹಾಕಿ ಕಲಿಸ್ಕೊಂಡ್ರೆ ಸಾಫ್ಟಾಗಿ ಬರ್ತದೆ ರೊಟ್ಟಿ. ನೀರು ಎಷ್ಟು ಬೇಕಲ್ಲ ಅಷ್ಟು ಅಳತಿ ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ಮ್ಯಾಲೆ ನೋಡಿಕೊಂಡು ಸ್ವಲ್ಪ ಈಗ ನಾರ್ಮಲ್ ತಣ್ಣೀರಲ್ಲೇ ಚಿಮ್ಕ್ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಈ ರೊಟ್ಟಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸಿಟ್ಕೊಳ್ಳೋಣ. ಈಗ ಈ ರೀತಿ ಕಲಿಸ್ಕೊಂಡು ನೆಕ್ಸ್ಟ್ ಒಂದು ಎಣ್ಣೆ ಪ್ಯಾಕೆಟ್ ಮೇಲೆ ಅಥವಾ ಹಾಳೆ ಮೇಲೆ ಎಣ್ಣೆ ಹಚ್ಚಿ ರೊಟ್ಟಿ ಥರ ತಟ್ಕೋಬೇಕು. ಇದನ್ನು ಈ ರೀತಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತೆಳ್ಳಗೆ ತಟ್ಕೋಬೇಕು. ಇದನ್ನು ಹಂಚಕ್ಕಾಗತ್ತೀವಿ ನಮ್ಮಲ್ಲಿ. ಈ ರೀತಿ 2 ಸೈಡು ಎಣ್ಣೆ ಅಥವಾ ತುಪ್ಪ ಹಚ್ಚಿ ಕೆಂಪಾಗುವಂಗೆ ಬೇಯಿಸ್ಕೋಬೇಕು. ಕ್ರಿಸ್ಪಿ ಆದಂಥ ಶೇಂಗಾ ಮಸಾಲ ರೊಟ್ಟಿ ರೆಡಿ ಆಗೈತಿ. ಇದನ್ನು ಮೊಸರು ಚಟ್ನಿ ಪುಡಿ ಅಥವಾ ಬಿಸಿ ಇದ್ದಾಗ ತುಪ್ಪ ಹಚ್ಕೊಂಡು ತಿಂದ್ರಂತೂ ಭಾರಿ ಟೇಸ್ಟ್ ಅನಿಸುತ್ತೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.